ಈ ಮ್ಯೂಚುವಲ್ ಫಂಡ್ ಅಲ್ಲಿ ತುಂಬಾ ಜನ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಹೀಗಿರಬೇಕಾದ್ರೆ ಅದರಲ್ಲಿ ಪ್ರತಿಯೊಬ್ಬರಿಗೂ ಎಷ್ಟು ಪಾಲು ಬರುತ್ತೆ ಅನ್ನೋದನ್ನ ಯಾವ ಬೇಸಿಸ್ ಮೇಲೆ ಡಿಸೈಡ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಈ ಮ್ಯೂಚುವಲ್ ಫಂಡ್ ನಾವು ಇವಾಗ ಒಂದು ಪಿಜ್ಜಾ ಅಂತ ಅನ್ಕೊಳ್ಳೋಣ. ಅಂಡ್ ಆ ಪಿಜ್ಜಾನ ನಾವು ಇವಾಗ ಈಕ್ವಲ್ ಸ್ಲೈಸಸ್ ಗಳಾಗಿ ಕಟ್ ಮಾಡಿದೀವಿ. ಸೊ ಇವಾಗ ಪ್ರತಿಯೊಂದು ಸ್ಲೈಸ್ ನ ನಾವು ಯೂನಿಟ್ ಅಂತ ಕರಿತೀವಿ. ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದಾಗ ನಾವು ಡೈರೆಕ್ಟ್ ಆಗಿ ಶೇರ್ಸ್ ನ ಬೈ ಮಾಡೋದಿಲ್ಲ, ಬದಲಾಗಿ ಯೂನಿಟ್ಸ್ ನ ಬೈ ಮಾಡ್ತೀವಿ. ಅಂಡ್ ಈ ಪ್ರತಿಯೊಂದು ಯೂನಿಟ್ ನ ವ್ಯಾಲ್ಯೂ ಎಷ್ಟಿದೆ ಅನ್ನೋದೇ NAV ಮೀನ್ಸ್ ನೆಟ್ ಅಸೆಟ್ ವ್ಯಾಲ್ಯೂ ಅಂತ. ಇವಾಗ ಒಂದು ಮ್ಯೂಚುವಲ್ ಫಂಡ್ ನ ಟೋಟಲ್ ವ್ಯಾಲ್ಯೂ 1 ಲಕ್ಷ ಇದೆ. ಅಂಡ್ ಅದನ್ನ 10,000 ಯೂನಿಟ್ಸ್ ಗಳಾಗಿ ಡಿವೈಡ್ ಮಾಡಿದ್ರೆ ಅವಾಗ ಪ್ರತಿಯೊಂದು ಯೂನಿಟ್ ನ ವ್ಯಾಲ್ಯೂ ಬಂದ್ಬಿಟ್ಟು 1 lakh by 10,000 is equal to 10 ಆಗುತ್ತೆ. ಅಂದ್ರೆ ಆ ಒಂದು ಮ್ಯೂಚುವಲ್ ಫಂಡ್ ನ NAV ಬಂದ್ಬಿಟ್ಟು 10 ರೂಪಾಯಿ ಅಂತ. ಅಂಡ್ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ನಾವೇನಾದ್ರೂ 1,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಅವಾಗ 1000 by 10 is equal to 100 ಯೂನಿಟ್ ಸಿಗುತ್ತೆ. ಅಂಡ್ ಅದೇ ಮ್ಯೂಚುವಲ್ ಫಂಡ್ ಅಲ್ಲಿ ಬೇರೆ ಯಾರಾದ್ರೂ 5,000 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ಅವರಿಗೆ ಅವಾಗ 5,000 by 10 is equal to 500 ಯೂನಿಟ್ ಸಿಗುತ್ತೆ. ಸೊ ಈ ತರ ನೀವು ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಬೇಸಿಸ್ ಮೇಲೆ ನಿಮಗೆ ಸಿಗುವಂತ ಯೂನಿಟ್ಸ್ ಡಿಸೈಡ್ ಆಗುತ್ತೆ. ಅಂಡ್ 1 ವರ್ಷ ಆದ್ಮೇಲೆ ಆ ಮ್ಯೂಚುವಲ್ ಫಂಡ್ ಇರುವಂತ ಕಂಪನಿಗಳೇನಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅದರಿಂದ ನಿಮ್ಮ ಮ್ಯೂಚುವಲ್ ಫಂಡ್ ನ NAV 10 ರೂಪಾಯಿಂದ 12 ರೂಪಾಯಿ ಆದ್ರೆ ಅವಾಗ ನಿಮ್ಮ 100 ಯೂನಿಟ್ಸ್ ನ ವ್ಯಾಲ್ಯೂ ಬಂದ್ಬಿಟ್ಟು 100 into 12 is equal to 1,200 ಆಗುತ್ತೆ. ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ 1,000 ಇಂದ 1,200 ಆಗುತ್ತೆ. ಅದೇನಾದ್ರೂ ಮಾರ್ಕೆಟ್ ಡೌನ್ ಆಗಿ NAV ಏನಾದ್ರೂ 10 ರೂಪಾಯಿಂದ 8 ರೂಪಾಯಿ ಆದ್ರೆ ಅವಾಗ ನಿಮ್ಮ ಇನ್ವೆಸ್ಟ್ಮೆಂಟ್ 100 into 8 is equal to 800 ಆಗುತ್ತೆ. ಅಂಡ್ ಇಲ್ಲಿ ನೀವು ಒಂದನ್ನ ಅಬ್ಸರ್ವ್ ಮಾಡಿರಬಹುದು, ಮಾರ್ಕೆಟ್ ಮೇಲ್ ಹೋಗ್ಲಿ ಅಥವಾ ಕೆಳಗೆ ಹೋಗ್ಲಿ ಅದರಿಂದಾಗಿ ನಿಮ್ಮ ಹತ್ರ ಇರುವಂತಹ ಯೂನಿಟ್ಸ್ ಗಳು ಚೇಂಜ್ ಆಗ್ತಾ ಇಲ್ಲ, ಬದಲಾಗಿ ಅವುಗಳ ವ್ಯಾಲ್ಯೂ ಅಂದ್ರೆ NAV ಮಾತ್ರ ಚೇಂಜ್ ಆಗ್ತಾ ಇದೆ. ಅಂಡ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಯಾವ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ನಾವು ಚೆಕ್ ಮಾಡಲೇಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಬರೋ ನಮ್ಮ ವಿಡಿಯೋಗೋಸ್ಕರ ಫಾಲೋ ಮಾಡ್ಕೊಳ್ಳಿ.